ಓಂ ಅನುಶ್ಚ ಓಂ ಅಂತ 2ನೇ ಅಧ್ಯಾಯದ 4ನೇ ಪಾದದ 14ನೇ ಸೂತ್ರ. ಅದನ್ನ ಪ್ರಾಣಾಣುತ್ವಾಧಿಕರಣ ಅಂತ ಕರೀತಾರೆ. 9ನೇ ಅಧಿಕರಣ ಅದು. ಸೂತ್ರ 14ನೇದು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಪೂರ್ವ ಪಕ್ಷ ಇದೆ, ಯಾವ ಪ್ರಶ್ನೆಗೆ ಉತ್ತರ ರೂಪವಾಗಿ ಹೊರಟಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಎಪ್ಪತ್ನಾಲ್ಕನೇ ಗದ್ಯ ಭಾಗದಲ್ಲಿ ಹೀಗೆ ಪ್ರಶ್ನೆ. ನಾನು ಅಥಾಪಿ ಪ್ರಾಣಯೇವ ಅಧಸ್ಥಾತ್ ಇತಿ ಪ್ರಾಣವ್ಯಾಪ್ತಿ ಪರಶ್ರುತ್ಯ ಪ್ರಾಣ ಏವ ಅಧಸ್ಥಾತ್ ಪ್ರಾಣ ಏವ ಉಪರಿಷ್ಠಾತ್ ಪ್ರಾಣೋ ಮಧ್ಯತಃ ಪ್ರಾಣ ಸರ್ವತಃ ಪ್ರಾಣ ಏವ ಇದಂ ಸರ್ವಮಿತಿ ಪ್ರಾಣಸ್ಯ ವ್ಯಾಪ್ತಿ ಪ್ರತೀಯತೆ. ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ ಓದ್ತಾ ಇದೆ. ಪ್ರಾಣನೇ ಕೆಳಗಿದ್ದಾನೆ, ಪ್ರಾಣನೇ ಮೇಲಿದ್ದಾನೆ, ಅವನೇ ಮಧ್ಯದಲ್ಲಿ, ಸುತ್ತಲೂ ಎಲ್ಲ ಕಡೆ ಅವನೇ ಇದ್ದಾನೆ, ಪ್ರಾಣನೇ ಎಲ್ಲವೂ ಆಗಿದ್ದಾನೆ ಅಂತ ಪ್ರಾಣನಿಗೆ ವ್ಯಾಪ್ತಿ ಕಂಡು ಬರ್ತಾ ಇದೆ ಆ ಸೂತ್ರದಲ್ಲಿ. ಮತ್ತೆ ಅದಕ್ಕೊಂದು ಯುಕ್ತಿಯೂ ಕೂಡ ಇದೆ. ವಾಯುಪ್ರೋಕ್ತ ಅನ್ನುವ ಗ್ರಂಥದಲ್ಲಿ, ಪೌರುಷೇಯ ಗ್ರಂಥದಲ್ಲಿ ಮೇಲಿಂದ ಹೇಳಿದ ಉಪನಿಷತ್ತು ಅದು ಅಪೌರುಷೇಯವಾದ. ಇದಕ್ಕೆ ಮತ್ತೆ ಮುಂದೆ ಪೌರುಷೇಯ ಗ್ರಂಥದಿಂದ ಅದಕ್ಕೊಂದು ಯುಕ್ತಿ ಬೇರೆ. ಯತಃಸರ್ವಂ ಜಗದ್ವ್ಯಾಪ್ಯ ತಿಷ್ಠತಿ ಪ್ರಾಣ ಏವತು ಅಥೋಧೃತಂ ಜಗತ್ ಸರ್ವಂ ಅನ್ಯಥಾ ಕೇನ ಧಾರ್ಯತೆ ಅಂತ. ಯಾರಿಂದ ಈ ಜಗತ್, ಯಾವ ಕಾರಣದಿಂದ ಈ ಜಗತ್ತೆಲ್ಲವನ್ನು ಪ್ರಾಣ ವ್ಯಾಪಿಸಿಕೊಂಡಿದ್ದಾನೋ ಅದರಿಂದ ಅವನೇ ಅದನ್ನು ಧರಿಸಿಯೂ ಇದ್ದಾನೆ. ಅವನನ್ನು ಬಿಟ್ಟು ಬೇರೆ ಯಾರು ಧರಿಸಿ ಯಾರು ಅಂತ ಯುಕ್ತಿ. ಹೀಗೊಂದು ಯುಕ್ತಿ ಇದೆ. ಈ ಯುಕ್ತಿಯ ಬೆಂಬಲ ಆ ವೇದವಾಕ್ಯಕ್ಕಿದೆ ಅಂತ ಹೀಗರ್ಥ. ಇತಿ ಶ್ರುತ್ಯ ಅಂತಿದ್ರು. ಪ್ರಾಣ ವ್ಯಾಪ್ತಿ ಪರ ಶ್ರುತ್ಯ, ಪ್ರಾಣನಿಗೆ ವ್ಯಾಪ್ತಿಯನ್ನು ಹೇಳುವ ಶ್ರುತಿ. ಅದು ಯುಕ್ತಿಪೇತವಾಗಿದೆ. ಸ್ಮೃತ್ಯುಕ್ತ ಜಗದ್ಧಾರಕತ್ವ ಯುಕ್ತಿಯುಪೇತಯ. ಸ್ಮೃತಿ ಅಂತ ಪೌರುಷೇಯ ವಾಕ್ಯವನ್ನು ಹೇಳೋದು. ಆ ಸ್ಮೃತಿ ಅಂದರೆ ವಾಯುಪ್ರೋಕ್ತ. ಅದರಲ್ಲಿ ಹೇಳಲ್ಪಟ್ಟ ಯುಕ್ತಿ ಜಗದ್ಧಾರಕತ್ವ ಎಂಬ ಯುಕ್ತಿ. ಆ ಯುಕ್ತಿಯಿಂದ ಕೂಡಿದ್ದು ಈ ಶ್ರುತಿ. ಅದರಿಂದ ಏನಾಗ್ತದೆ ಅಂತಂದ್ರೆ ಈ ಒಂದು ಶ್ರುತಿ ಪ್ರಬಲ ಆಯ್ತು. ಈಗ ಯುಕ್ತಿಯೂ ಇದೆ, ಶ್ರುತಿಯೂ ಇದೆ. ಈ ಮುಖ್ಯ ಪ್ರಾಣ ವ್ಯಾಪ್ತಿ ಅಂತ ತಿಳಿಸ್ತಾ ಇದೆ. ಇನ್ನೊಂದು ಶ್ರುತಿ ಇದೆ, ಪ್ರಾಣ ಅಣುಹು ಅಂತ ಹೇಳಿ. ಅಣುನಾಯೇತು ಸಜ್ಜತೆ ಅಣುನಾಯೇತು ಧಾರ್ಯತೆ ಅಣುಲಯಮುಭ್ಯುಪೀತಿ ಪ್ರಾಣೋವಾ ಅಣುಹು ಪ್ರಾಣೋವಾ ಹೀತದ್ಭವತಿ ಅಂತ ಸೌತ್ರಾಯಣ ಶ್ರುತಿ ಇದೆ. ಅದು ಅವನಿಗೆ ಅಣುತ್ವವನ್ನು ಹೇಳ್ತಾ ಇದೆ. ಆ ಅಣುತ್ವವನ್ನು ಹೇಳುವ ಶ್ರುತಿ ಈಗ ಅಪ್ರಮಾಣ ಆಯಿತು. ಯಾಕೆಂದ್ರೆ ಅದಕ್ಕೆ ಯುಕ್ತಿ ಸಮೇತವಾದ ಇನ್ನೊಂದು ವ್ಯಾಪ್ತಿಯನ್ನು ಹೇಳುವ ಶ್ರುತಿಯ ಬೆಂಬಲ ಇದೆ. ಆದ್ದರಿಂದ ಅದು ಅಪ್ರಮಾಣ ಆಯಿತು ಅಂತಿಷ್ಟು ಪ್ರಶ್ನೆ. ಅದಕ್ಕೆ ಉತ್ತರ ರೂಪವಾಗಿ ಅನುಶ್ಚ ಅಂತ ನವಮಾಧಿಕರಣ 9ನೇ ಅಧಿಕರಣ ಹೊರಟಿದೆ. ಅದನ್ನು ಮುಖ್ಯ ಪ್ರಾಣ ಎಂಬ ಶಬ್ದದಿಂದಲೇ ಆಚಾರ್ಯ ಸಂಗ್ರಹ ಮಾಡಿದ್ದಾರೆ. ಅದರ ವಿವರವನ್ನು 75ನೇ ಗದ್ಯ ಭಾಗದಲ್ಲಿ ನಾಳೆ ನೋಡೋಣ.